ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜುಪಿಟರ್ ಕನ್ನಡ ಚಾನಲ್. ಇವತ್ತು ನಾನು ಬ್ರೀಫ್ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಬ್ಯಾಂಕಿಂಗ್ ಎಕ್ಸಾಮೆಲ್ಲ ಕರೀತಿದ್ದಾರೆ ಈಗ, ಅದರಲ್ಲೂ ನಿಮಗೆ ಇದು ಕ್ವಶನ್ಸ್ಗಳು ಬರಬಹುದು. ಅದೇ ರೀತಿ NET ನೀವು ತೊಗೊಂಡಿದ್ರೆ ಅದರಲ್ಲೂ ಕೂಡ ಇದನ್ನು ಕೇಳಬಹುದು. ನೋಡ್ತಾ ಹೋಗೋಣ. ಇದು MB ಕಡ್ಕೋಲ್ ಅವರು ಬರೆದಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಅನ್ನುವ ಪುಸ್ತಕ. ನಾನು BCom ಓದ್ತಾ ತೊಗೊಂಡಿದ್ದೆ. ಅದರಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ದಿ ಬ್ರಿಟಿಷ್ ರೂಲರ್ಸ್ incurred some expenditure to suppress the freedom movement started in India in 1857, called by them as soldiers' mutiny. They introduced income tax for the first time in India in the year 1860 as a temporary measure to tide over the financial difficulties. 1857ರಲ್ಲಿ ಫ್ರೀಡಮ್ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು ಇಂಡಿಯಾದಲ್ಲಿ ಅಲ್ವಾ. ಅದರಲ್ಲಿ ಅವರು ಅದನ್ನು ಸೋಲ್ಜರ್ಸ್ ಮ್ಯೂಟಿನಿ ಅಥವಾ ಸಿಪಾಯಿ ದಂಗೆ ಅಂತಲೂ ಕರೆದ್ರು ಅವರು ಬ್ರಿಟಿಷರು. ಅದು ಬ್ರಿಟಿಷರಿಗೆ ಏನಾಯಿತು ಅಂದರೆ ಖರ್ಚು ಜಾಸ್ತಿ ಆಗ್ತಾ ಹೋಯಿತು ಅದರಿಂದ. ಮತ್ತು ಅವರನ್ನು ತುಳಿಯೋದಕ್ಕೋಸ್ಕರ ಅವರು ಒಂದಿಷ್ಟು ಎಕ್ಸ್ಪೆಂಡಿಚರ್ಗಳನ್ನು ಇನ್ಕರ್ ಮಾಡಿದರು. ದ ಬ್ರಿಟಿಷ್ ರೂಲರ್ಸ್ incurred some expenditure to suppress the freedom movement started in India in 1857. ಸಿಪಾಯಿ ದಂಗೆದು. They introduced income tax for the first time in India in the year 1860. 1860ರಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಫಸ್ಟ್ ಟೈಮು ಅವರು ಇಂಟ್ರೊಡ್ಯೂಸ್ ಮಾಡಿದರು. However, it became a permanent feature of the tax system only after passing the Indian Income Tax Act of 1886. Indian Income Tax Act of 1886 ಪಾಸ್ ಆದಮೇಲೆ ಅದು ಪರ್ಮನೆಂಟ್ ಟ್ಯಾಕ್ಸ್ ಸಿಸ್ಟಮ್ ಆಯಿತು. Due to several amendments made in the Act, it was repealed by passing the Income Tax Act in 1918. Further, on the recommendation made by All India Tax Inquiry Committee, a new Income Tax Act was passed in 1922. New Income Tax Act 1922ರಲ್ಲಿ ಪಾಸ್ ಆಯಿತು. This Act also did not remain static. It underwent number of amendments from time to time, and hence this Act became very complicated, cumbersome and confusing one. It was therefore referred to Law Commission in 1956 to suggest the measures for simplification of the Act. ಅದು ಏನಾಗಿತ್ತು ಅಂದರೆ ಟ್ಯಾಕ್ಸ್ ಆ್ಯಕ್ಟು ತುಂಬ ಕನ್ಫ್ಯೂಷನಿಂದ ಇತ್ತು, ಕಾಂಪ್ಲಿಕೇಟೆಡ್ ಸಿಸ್ಟಮ್ ಇತ್ತು. ಹಾಗಾಗಿ ಅದನ್ನು ಲಾ ಕಮಿಷನ್ ಇನ್ 1956 ಟು ಸಜೆಸ್ಟ್ ದಿ ಮೆಜರ್ಸ್ ಫಾರ್ ಸಿಂಪ್ಲಿಫಿಕೇಶನ್ ಆಫ್ ದಿ ಆ್ಯಕ್ಟಿಗೆ 1956ರಲ್ಲಿ ಲಾ ಕಮಿಷನ್ಗೆ ಹೇಳಿದ್ರು. ದ ಡೈರೆಕ್ಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಕಮಿಟಿ ವಾಸ್ ಆಲ್ಸೋ ಅಪಾಯಿಂಟೆಡ್ ಬೈ ದಿ government for suggestion of the means and measures to minimize the inconveniences caused to taxpayers and for preventing evasion of tax. It is on the recommendations made by them that New Income Tax Act 1961 was passed, and it came into force from 1st April 1962 and now is applicable to the whole of India. ಇದರ ಟ್ಯಾಕ್ಸ್ ಇವೇಷನನ್ನು ತಡೆಯೋದಕ್ಕೋಸ್ಕರ ಮತ್ತು ಇದಕ್ಕೋಸ್ಕರ ಲಾ ಕಮಿಟಿಯ ಸಜೆಷನ್ ಮುಖಾಂತರ ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅನ್ನೋದು ಫಾರ್ಮ್ ಆಯಿತು. ಅದು 1st April 1962 ಇಂದ ಅಪ್ಲಿಕೇಬಲ್ ಆಯಿತು. ಅದು ನೀವು ನೆನ್ಪಿಟ್ಕೋಬೇಕು, ಇದು ಬಹಳ ಮುಖ್ಯವಾದ್ದು. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಇದು 1962 ಏಪ್ರಿಲ್ 1ರಿಂದ ಪ್ರಚಲಿತಕ್ಕೆ ಬಂದಿದೆ. ಅದಾದ ನಂತರ ಸಾಕಷ್ಟು ಅಮೆಂಡ್ಮೆಂಟ್ಗಳನ್ನೆಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ನಾವು ನೋಡ್ಕೋಬೇಕು. ಇದು ಮುಖ್ಯವಾದ ಹಿಸ್ಟ್ರಿ. ಧನ್ಯವಾದಗಳು.